ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಅಲ್ಪಸಂಖ್ಯಾತರ ಮೊರಾರ್ಜಿ ವಸತಿ ಶಾಲೆಗಳು ಹಾಗೂ ಮೌಲಾನಾ ಆಜಾದ್ ಮಾದರಿ ಶಾಲೆಗಳ ಪ್ರವೇಶ ಪರೀಕ್ಷೆ ಸಂಬಂಧಪಟ್ಟ ಹಾಗೆ ತಮ್ಮೊಂದಿಗೆ ಇವತ್ತು ನಾನು ಇಲ್ಲಿ ಮಾದರಿ ಕ್ವಶನ್ ಪೇಪರ್ಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ತಾವುಗಳು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ತಾವೆಲ್ಲರೂ ಕೂಡ ಸಬ್ಸ್ಕ್ರೈಬ್ ಆಗಿ ಈ ಚಾನಲನ್ನು ತಿಳಿಸುತ್ತಾ, ಇನ್ನೇನು ಕೇವಲ ಕೆಲವೇ ದಿನಗಳಲ್ಲಿ ಅಂದರೆ ಇದೇ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಕ್ಸಾಮ್ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಕ್ವಶನ್ ಪೇಪರ್ಗಳನ್ನು ತಾವು ಸಾಲ್ವ್ ಮಾಡ್ಕೊಳ್ಳೋದು ಬಹಳಷ್ಟು ಮುಖ್ಯವಾಗುತ್ತದೆ. ಮೊದಲಿಗೆ ನೋಡೋಣ ಇಲ್ಲಿ ಕನ್ನಡ. ಇಲ್ಲಿ ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಯಾವುದು ಅಂತ ಹೇಳಿದರೆ ಇಲ್ಲಿ ಮೃಗಾಲಯಕ್ಕೆ ಅಂದಾಗ ಅದು ಚತುರ್ಥಿ ಆಗುತ್ತದೆ. ಮಹಾಕರುಣಾಳು, ಖಗ, ಮೃಗ, ಕೃಪಾಳು, ಗಿಡ, ಮರ, ದಯಾಳು ಈ ವಾಕ್ಯದಲ್ಲಿರುವ ಖಗ ಪದ ನೀಡುವ ಅರ್ಥ. ಇಲ್ಲಿ ಖಗ ಎನ್ನುವಂಥ ಪದ, ಖಗ ಅಂದರೆ ಇಲ್ಲಿ ಪಕ್ಷಿ ಆಗುತ್ತದೆ. ಚಿರಂಜೀವಿ ಎಂದು ಸಂಬೋಧಿಸುವ ಪತ್ರ ಪ್ರಾರಂಭಿಸುವುದು ಯಾರಿಗಂದ್ರೆ ಇಲ್ಲಿ ಕಿರಿಯರಿಗೆ. ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ 4 ಸೆಂಟೆನ್ಸ್ಗಳನ್ನು ತಾವು ನೋಡಿ. ಇಲ್ಲಿ ಇದರಲ್ಲಿ ಆನ್ಸರ್ ನೋಡಿದಾಗ ಸಿ ಆಪ್ಷನ್ ಆಗುತ್ತದೆ. ಯಾಕಂದರೆ ಇಲ್ಲಿ ನೋಡ್ತಾ ಹೋಗಿ, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ಇದು ಆನ್ಸರ್ ಆಗುತ್ತದೆ. ಅನುಕೂಲ ಪದದ ವಿರುದ್ಧಾರ್ಥಕ ಪದ ಅನಾನುಕೂಲ. ನೋಡ್ಬೋದು, ಇದರಲ್ಲಿ ಆನ್ಸರ್ ಬಿ ಆಪ್ಷನ್ ಆಗುತ್ತದೆ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ಸಂಧಿ ಕಾರ್ಯ ನಡೆಯುವುದಿಲ್ಲ. ಇದನ್ನು ಪ್ರಕೃತಿ ಭಾವ ಎನ್ನುತ್ತಾರೆ. ಇಲ್ಲಿ ಎ ಆಪ್ಷನ್. ತ್ರೇತಾಯುಗದ ರಾಮಣ್ಣ, ದ್ವಾಪರದ ಕೃಷ್ಣನ, ಕಲಿಯುಗದ ಕಲ್ಕಿನ ಕಂಡಾನ, ಜಾಂಬು ನದಿ ದಂಡೆಯ ಜಂಬು ನೇರಳ ಹಣ್ಣು, ಕೃತಯುಗದ ಕೊನೆಗೀಮ ಉಂಡಾನ. ಮೇಲಿನ ಪದ್ಯದಲ್ಲಿ ರಾಮ ಜನಿಸಿದ್ದ ಯುಗ ಇಲ್ಲಿ ಕೊಟ್ಟಿದ್ದಾರೆ, ತ್ರೇತಾಯುಗದ ರಾಮಣ್ಣ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ. ಅಮ್ಮ ಹೇಳಿದರು. ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಯಾವುದು ಅಂತ ಹೇಳಿದ್ದಾರೆ. ಇಲ್ಲಿ ಆಗಮಿಸಿದಾಗ ದೀರ್ಘ ಸ್ವರ ಆಗುತ್ತದೆ ಇದು. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿರುವ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು ಅಂತಿದ್ರೆ ಇಲ್ಲಿ ನೋಡ್ಬೋದು, ಇದರಲ್ಲಿ ಸಿ ಆಪ್ಷನ್ ಆಗುತ್ತದೆ. ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಇಳದ ಪದದ ಬಹುವಚನ ರೂಪ ನಾನು, ಇಲ್ಲಿ ನಾವು ಆಗುತ್ತದೆ. ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಎಷ್ಟು ಅಂದರೆ ಇಲ್ಲಿ 3. ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಅಂತ ಹೇಳಿದರೆ ಕೋಗಿಲೆ ಇದು ನಪುಂಸಕ ಲಿಂಗ. ಸೊ ಡಿ ಆಪ್ಷನ್. ಶ್ರೀನಗರದ ದಾಲ್ ಸರೋವರವು ನೋಡಲು ಬಲು ಸುಂದರ ಅಂತ ಹೇಳಿದರೆ ಈ ವಾಕ್ಯದಲ್ಲಿ ಸುಂದರ ಪದವು ಏನು ಅಂದರೆ ಅದೊಂದು ಗುಣ ವಿಶೇಷಣ. ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ. ಈ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ ಅಂದಿದ್ದಾರೆ ಇಲ್ಲಿ ಡಿ ಆಪ್ಷನ್, ಮುಳ್ಳನ್ನು, ಮುಳ್ಳು ಪ್ಲಸ್ ಅನ್ನು. ಇನ್ನು 17ನೇ ಪ್ರಶ್ನೆ, ಚಂದ್ರಶೇಖರ್ ಪಾಟೀಲ್ ಅವರ ಸಂಕ್ಷಿಪ್ತ ನಾಮ ಚಂಪಾಟೀಲ್, ಚಂಪಾ. ಇಲ್ಲಿ ನೋಡ್ಬೋದು, ಇದರಲ್ಲಿ ಆಪ್ಷನ್ ಬಿ ಆಗುತ್ತದೆ. ಇನ್ನು 18ನೇ ಪ್ರಶ್ನೆ, ಹಣ್ಣು ಪದಕ್ಕೆ ಕೆಳಗಿನ ಪದಗಳಲ್ಲಿ ಜೋಡು ಪದ ಸೇರಿಸಿ. ಇಲ್ಲಿ ಹಣ್ಣು ಹಂಪಲು ಆಗುತ್ತದೆ. ಕೆಳಗಿನವುಗಳಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ. ಜಯ, ಭಯ, ಯಶಸ್ಸು, ವಿಜಯ ಅಂತಿದೆ. ಇದರಲ್ಲಿ ಆನ್ಸರ್ ಯಾವುದು ಅಂದರೆ ಭಯ ಆಗುತ್ತದೆ. ಡಾಕ್ಟರ್ ರಾಧಾಕೃಷ್ಣನ್ ಅವರ ಜನ್ಮದಿನಾಚರಣೆ ಆಗಿರುತ್ತದೆ, ಅದು ಶಿಕ್ಷಕರ ದಿನಾಚರಣೆ ಆಗಿರುತ್ತದೆ. ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್. ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ನೌನ್ ಆಗಿದೆ. ದ ಮೀನಿಂಗ್ ಆಫ್ ದ ವರ್ಡ್ ಟ್ಯಾಲೆಂಟ್ ಈಸ್ ಇಲ್ಲಿ ಎಬಿಲಿಟಿ ಆಗುತ್ತದೆ. ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಡ್ ಹೈ. ಹೈ ಅನ್ನುವಂಥ ಸೂಪರ್ ಡಿಗ್ರಿ ಯಾವುದು ಬರುತ್ತೆ ಅಂದರೆ ಹೈಯೆಸ್ಟ್ ಆಗುತ್ತದೆ. ದ ಅಪೋಸಿಟ್ ಆಫ್ ದ ವರ್ಡ್ ಆಲ್ವೇಸ್ ಈಸ್ ನೆವರ್ ಆಗುತ್ತದೆ. ರೈಟ್ ಇನ್ ಒನ್ ವರ್ಡ್ ಫಾರ್ ದ ಫಾಲೋವಿಂಗ್. ಒನ್ ಹೂ ಡ್ರೈವ್ಸ್ ಎ ಕೋಚ್, ಕೋಚ್ಮನ್ ಆಗುತ್ತದೆ, ಡಿ ಆಪ್ಷನ್. ದ ಪ್ಲೂರಲ್ ಫಾರ್ಮ್ ಆಫ್ ಚೈಲ್ಡ್ ಈಸ್ ಚಿಲ್ಡ್ರನ್. ದ ಆ್ಯಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ವಿ ಪ್ಲೇ ಇನ್ ದ ಈವ್ನಿಂಗ್ ಅಂತಿದೆ. ಆ್ಯಕ್ಷನ್ ವರ್ಡ್ ಇಲ್ಲಿ ಪ್ಲೇ ಆಗಿದೆ. ಇನ್ನು ಇಂಗ್ಲೀಷ್ ವಿಷಯ ನೋಡೋಣ. ದ ವರ್ಡ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಎಲಿಫೆಂಟ್, ಟೈಗರ್, ಹಾರ್ಸ್, ಜಿಬ್ರಾ ಅಂತಿದೆ. ಇಲ್ಲಿ ಎಲಿಫೆಂಟ್, ಟೈಗರ್ ಮತ್ತು ಜಿಬ್ರಾ ಇವು ಏನಿದಾವಲ್ಲ ಕಾಡು ಪ್ರಾಣಿಗಳು. ಇಲ್ಲಿ ಹಾರ್ಸ್ ಆನ್ಸರ್ ಆಗುತ್ತದೆ. ಐಡೆಂಟಿಫೈ ದ ಅಡ್ವರ್ಬ್ ಅಂತ ಹೇಳಿದರೆ ಇದರಲ್ಲಿ ಆನ್ಸರ್ ಕರೆಕ್ಟ್ಲಿ ಆಗುತ್ತದೆ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಪ್ರೇ ಇದೆಯಲ್ಲ, ಪ್ರೇಡ್ ಆಗುತ್ತದೆ. ದ ಫ್ರೆಂಡ್ಲಿ ಕವ್ ಆಲ್ ರೆಡ್ ಆ್ಯಂಡ್ ವೈಟ್, ಐ ಲವ್ ವಿತ್ ಆಲ್ ಮೈ ಹಾರ್ಟ್ಸ್, ಈ ಗಿವ್ಸ್ ಮಿ ಕ್ರೀಮ್ ವಿತ್ ಆಲ್ ಅವರ್ ಮೈಟ್, ಟು ಈಟ್ ವಿತ್ ಆ್ಯಪಲ್ ಟಾಟ್ ಅಂತಿದೆ. ದ ವರ್ಡ್ ದ್ಯಾಟ್ ರೈಮ್ಸ್ ವಿತ್ ವರ್ಡ್ ವೈಟ್ ಅಂತಿದೆಯಲ್ಲ, ಇದರದ್ದು ಮೈಟ್ ಆಗುತ್ತದೆ, ರೈಮಿಂಗ್ ವರ್ಡ್. ಕೌ, ಮೂಸ್, ಡಾಗ್ ಇಲ್ಲಿದರ ಕ್ರೈಂಗ್ ಯಾವುದು ಅಂದರೆ ಬಾರ್ಕ್ಸ್ ಆಗುತ್ತದೆ. ದ ಪ್ಲೂರಲ್ ಫಾರ್ಮ್ ಆಫ್ ಫಾರೆಸ್ಟ್ ಈಸ್ ಫಾರೆಸ್ಟ್ಸ್ ಆಗುತ್ತದೆ. ದ ಲಿಟಲ್ ಚೈಲ್ಡ್ ವಾಂಟೆಡ್ ಟು ರೀಡ್ ಎ ಬುಕ್, ಇಲ್ಲಿ ಬಿ ಆಪ್ಷನ್. ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್. ದ ಅಪ್ರೋಪ್ರಿಯೇಟ್ ಕ್ವಶನ್ ಟು ಬಿ ಫ್ರೇಮ್ಡ್ ಟು ಗೆಟ್ ದ ಅಂಡರ್ಲೈನ್ ವರ್ಡ್ ಆ್ಯಸ್ ಆನ್ಸರ್ ಅಂತ ಹೇಳಿದರೆ ಹೂ ಈಸ್ ಗೋಯಿಂಗ್ ಟು ದ ಡಾಕ್ಟರ್ ಅಂತಿದೆ. ನೋಡ್ಬೋದು, ವೈ ಆರ್ ಯು ಗೋಯಿಂಗ್, ವೆನ್ ಆರ್ ಯು ಗೋಯಿಂಗ್ ಟು ದ ಡಾಕ್ಟರ್, ವೇರ್ ಆರ್ ಯು ಗೋಯಿಂಗ್, ಇಲ್ಲಿ ಡಿ ಆಪ್ಷನ್ ಆಗುತ್ತದೆ.
ಇಲ್ಲಿ ಫಸ್ಟ್ ಎನಿಮಲ್ಸ್ ಫ್ಯಾಟ್ ದ ರಮಣ ಮಹರ್ಷಿ ಅಂತಿದೆ. ಇಲ್ಲಿ ನೋಡ್ಬೋದು ರಮಣ ಮಹರ್ಷಿ ಫ್ಯಾಟ್ ದ ಎನಿಮಲ್ಸ್ ಫಸ್ಟ್. ಇಲ್ಲಿ ನೋಡ್ಬೋದು ರಮಣ ಮಹರ್ಷಿ, ಇಲ್ಲಿ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಎನಿಮಲ್ಸ್, ರಮಣ ಮಹರ್ಷಿ ಫೆಡ್ ಎನಿಮಲ್ಸ್ ಫಸ್ಟ್ ದ ಎನಿಮಲ್ಸ್, ರಮಣ ಮಹರ್ಷಿ ಫಸ್ಟ್ ಫೆಡ್, ರಮಣ ಮಹರ್ಷಿ ದ ಫಸ್ಟ್ ಫೆಡ್ ಅಂತಿದೆ. ಇಲ್ಲಿ ನೋಡ್ಬೋದು ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಎನಿಮಲ್ಸ್, ಇದು ಆನ್ಸರ್ ಆಗುತ್ತದೆ. ಇಲ್ಲಿ ನೋಡ್ಬೋದು ಹೌ ನೈಸ್ ಇಟ್ ಈಸ್ ಟು ಡ್ರೈವ್ ಎ ಕೋಚ್, ಇಂಟ್ರಾಕ್ಟಿವ್ ಸೆಂಟೆನ್ಸ್, ಇಂಪರೇಟಿವ್ ಸೆಂಟೆನ್ಸ್, ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಅಸರ್ಟಿವ್ ಸೆಂಟೆನ್ಸ್ ಅಂತಿದೆ. ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್. ನಂದಿನಿ ವಾಸ್ ಡಾಟರ್ ಆಫ್ ಕಾಮಧೇನು, ಇಲ್ಲಿ ಸಿ ಆಪ್ಷನ್. ಚಿಲ್ಡ್ರನ್ ಆಲ್ವೇಸ್ ಸ್ಪೀಕ್ ದ ಟ್ರುತ್. ಕಿಟನ್, ಕ್ಯಾಟ್, ಫೋಲ್, ಕೌ, ಡಾಗ್, ಟೈಗರ್, ಹಾರ್ಸ್ ಆಗುತ್ತದೆ. ಇನ್ನು ಸಾಮಾನ್ಯ ಜ್ಞಾನದ ಪ್ರಶ್ನೆಗಳು ನೋಡೋಣ. ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಮೊದಲ ಕವಿಯವರು ಯಾರು ಅಂದರೆ ಇಲ್ಲಿ ಕುವೆಂಪು ಅವರು. ನಮ್ಮ ದೇಶದಲ್ಲಿ ಪ್ರಚಲಿತದಲ್ಲಿರುವ ಏಕರೂಪ ತೆರಿಗೆ ಪದ್ಧತಿ ಯಾವುದು ಅಂದರೆ ಇಲ್ಲಿ GST. ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೆಸರು ಏನಂದರೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ. ಸೊನ್ನೆಯನ್ನು ಕಂಡುಹಿಡಿದ ದೇಶ ಯಾವುದು ಅಂದರೆ ಇಲ್ಲಿ ಭಾರತ. ಮನುಷ್ಯನ ದೇಹದ ಈ ಅಂಗ ವಿಫಲವಾದಾಗ ಡಯಾಲಿಸಿಸ್ ಕೈಗೊಳ್ಳಲಾಗುತ್ತದೆ, ಇಲ್ಲಿ ಡಿ ಆಪ್ಷನ್ ಮೂತ್ರಪಿಂಡ. 2018ರ ವಿಶ್ವ ಬ್ಯಾಡ್ಮಿಂಟನ್ ಪ್ರಶಸ್ತಿ ಜಯಗಳಿಸಿದ ಭಾರತದ ಆಟಗಾರ್ತಿ ಯಾರು ಅಂದರೆ ಇಲ್ಲಿ PV ಸಿಂಧು ಅವರು. ಇತ್ತೀಚೆಗೆ ಉದ್ಘಾಟನೆಗೊಂಡ ಅತಿ ಎತ್ತರದ ಸರ್ದಾರ್ ವಲ್ಲಭಾಯ್ ಪಟೇಲ್ ಪ್ರತಿಮೆ ಇರುವ ರಾಜ್ಯ ಯಾವುದು ಅಂದರೆ ಗುಜರಾತ್ ಆಗಿದೆ. ಪರಮವೀರ ಚಕ್ರ ಪ್ರಶಸ್ತಿ ನೀಡುವುದು ಸೈನಿಕರಿಗೆ. ಕಳಬೇಡ ಕೊಲಬೇಡ ಹುಸಿಯನು ನುಡಿಯಲು ಬೇಡ ಎಂದ ವಚನಕಾರರು ಇಲ್ಲಿ ಬಸವಣ್ಣವರು. ಇಸ್ರೋ ಕೇಂದ್ರ ಕಚೇರಿ ಇರುವ ಸ್ಥಳ ಬೆಂಗಳೂರು. ಇನ್ನು ಪರಿಸರ ಅಧ್ಯಯನ ಅಥವಾ ಪರಿಸರ ವಿಜ್ಞಾನ ನೋಡೋಣ. ಬಸ್ಸು, ಕಾರು, ಲಾರಿ ಚಲಿಸಲು ನಾನು ಬೇಕು, ನಾನು ತಯಾರಾಗಲು ಸಾವಿರಾರು ವರ್ಷ ಬೇಕು, ಭೂಮಿ ಒಳಗಿನಿಂದ ನನ್ನ ತೆಗೆಯಬೇಕು, ನಾನು ಯಾರು ಅಂದರೆ ಇಲ್ಲಿ ಪೆಟ್ರೋಲ್ ಆಗಿದೆ. ವೃಕ್ಷ ಮಾತೆ ಎಂದು ಕರೆಯಲ್ಪಡುವ ಕರ್ನಾಟಕದ ಮಹಿಳೆ ಸಾಲು ಮರದ ತಿಮ್ಮಕ್ಕ. ಪ್ರಾಥಮಿಕ ಹಂತದಲ್ಲಿ ಗುಣಾತ್ಮಕ ಶಿಕ್ಷಣ ನೀಡುವ ಉದ್ದೇಶಕ್ಕಾಗಿ ಸರ್ಕಾರ ಹಮ್ಮಿಕೊಂಡಿರುವ ಯೋಜನೆ ಯಾವುದು ಅಂದರೆ ಇಲ್ಲಿ ಸರ್ವ ಶಿಕ್ಷಣ ಅಭಿಯಾನ. ಲತಾ ಮಂಗೇಶ್ಕರ್ ಅವರು ಪ್ರತಿನಿಧಿಸುವ ಕ್ಷೇತ್ರ ಯಾವುದು ಅಂದರೆ ಇಲ್ಲಿ ಸಂಗೀತ ಕ್ಷೇತ್ರ. ಭೂಮಿಯ ನೈಸರ್ಗಿಕ ಉಪಗ್ರಹ ಇಲ್ಲಿ ಚಂದ್ರ ಆಗಿದೆ. ಚಂದ್ರನ ಮೇಲೆ ಕಾಲಿಟ್ಟ ಮೊದಲ ವ್ಯಕ್ತಿ ಯಾರಂದ್ರೆ ನೀಲ್ ಆರ್ಮ್ಸ್ಟ್ರಾಂಗ್ ಅವರು. ವಸ್ತುಗಳ ಒಣಗಿಸುವಿಕೆಯಲ್ಲಿ ಕಂಡುಬರುವ ಶಕ್ತಿಯ ರೂಪ ಈ 4 ಆಪ್ಷನ್ಸ್ಗಳನ್ನು ನೋಡಿದಾಗ ಸೌರಶಕ್ತಿ, ಉಷ್ಣಶಕ್ತಿಯಾಗಿದೆ. ರಾಗಿ, ಗೋಧಿ, ಜೋಳ, ಬ್ರೆಡ್, ಜೇನುತುಪ್ಪ ಇವುಗಳಲ್ಲಿರುವ ಮುಖ್ಯವಾದ ಪೋಷಕಾಂಶ ಕಾರ್ಬೋಹೈಡ್ರೇಟ್ಸ್ ಆಗಿದೆ. ಜೀವಜಲ ಎಂದು ಕರೆಯಲ್ಪಡುವ ಸಂಪನ್ಮೂಲ ನೀರು ಆಗಿದೆ. ವಾಹನಗಳ ಚಲನೆಗೆ ಬೇಕಾಗುವಂಥ ಶಕ್ತಿ ಯಾವುದು? ಪವನ ಶಕ್ತಿ, ಇಂಧನ ಶಕ್ತಿ, ಸೌರಶಕ್ತಿ, ಜೈವಿಕ ಶಕ್ತಿ ಎಂದಿದೆ. ಇಲ್ಲಿ ಇಂಧನ ಶಕ್ತಿ. ಕೆಳಗಿನವುಗಳಲ್ಲಿ ಹೆಚ್ಚಿನ ಜೀವಿತಾವಧಿಯನ್ನು ಹೊಂದಿರುವಂತಹ ಪ್ರಾಣಿ ಆಕಳು, ಆಮೆ, ಮನುಷ್ಯ, ಆನೆ ಅಂತಿದೆ. ಇಲ್ಲಿ ಆಮೆ 150 ವರ್ಷಕ್ಕೂ ಹೆಚ್ಚು. ವಾಯುವಿನಲ್ಲಿ ಕಣಗಳು ಜೋಡಿಸಲ್ಪಟ್ಟುವ ರೀತಿ ಯಾವುದು ಅಂದರೆ ವಿರಳವಾಗಿ. ಮರುಭೂಮಿ ಹಡಗು ಎಂದು ಕರೆಯಲ್ಪಡುವಂತಹ ಪ್ರಾಣಿ ಯಾವುದು ಅಂದರೆ ಇಲ್ಲಿ ಒಂಟೆ ಆಗಿದೆ. ಇಲ್ಲಿ ಎ ಆಪ್ಷನ್. ನೋಟುಗಳನ್ನು ಮುದ್ರಿಸಲು ಅವಕಾಶ ಹೊಂದಿರುವಂತಹ ಬ್ಯಾಂಕ್ ಯಾವುದು ಅಂದರೆ ಇಲ್ಲಿ RBI. ವಂಶವೃಕ್ಷವು ಕುಟುಂಬದ ಸದಸ್ಯರ ಮಾಹಿತಿಯನ್ನು ನೀಡುತ್ತದೆ. ಯಾವ ಮಾಹಿತಿ ಅಂದರೆ ಇಲ್ಲಿ ರಿಲೇಶನ್ಶಿಪ್ ಅಥವಾ ಸಂಬಂಧವನ್ನು ತಿಳಿಸ್ತದೆ. ಸ್ವಂತ ಜಮೀನು ಹೊಂದದೆ ತಮ್ಮ ಜೀವನ ಸಾಗಿಸಲು ಬೇರೆಯವರ ಜಮೀನಿನಲ್ಲಿ ಕೆಲಸ ಮಾಡುವವರು ಯಾರು ಅಂದರೆ ಕೃಷಿ ಕಾರ್ಮಿಕರು. ಸಿ ಆಪ್ಷನ್. ವಾಯು ಇದೊಂದು ಮಿಶ್ರಣ ಆಗಿದೆ. ಸಿ ಆಪ್ಷನ್. ಮೌಂಟ್ ಎವರೆಸ್ಟ್ ಶಿಖರ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು ಅಂತ ಹೇಳಿದರೆ ಬಚೇಂದ್ರ ಪಾಲ್ ಅವರು. ಇಲ್ಲಿ ಸಿ ಆಪ್ಷನ್. 2011ರ ಜನಗಣತಿ ಪ್ರಕಾರ ಭಾರತ ಜನಸಂಖ್ಯೆ 121 ಕೋಟಿ. ಭಾರತಕ್ಕೆ ಸ್ವತಂತ್ರ ದೊರೆತ ವರ್ಷ ಇಲ್ಲಿ ಬಿ ಆಪ್ಷನ್ 1947. ಗಣಿತ ವಿಷಯ ನೋಡೋಣ. ಒಂದು ಆಯತದ ಸುತ್ತಳತೆ 84 ಮೀಟರ್ ಇದೆ. ಅದರ ಉದ್ದ 24 ಮೀಟರ್ ಆದರೆ ಅದರ ಅಗಲ ಎಷ್ಟಾಗುತ್ತೆ ಅಂದರೆ ಇಲ್ಲಿ 18 ಮೀಟರ್. ಕೊಟ್ಟಿರುವ ಸ್ತಂಭ ನಕ್ಷೆಯು ಒಂದು ಶಾಲೆಯಲ್ಲಿನ 1 ರಿಂದ 5ನೇ ತರಗತಿಯಲ್ಲಿರುವ ವಿದ್ಯಾರ್ಥಿಗಳ ಸಂಖ್ಯೆಯನ್ನು ಸೂಚಿಸುತ್ತದೆ. ಹಾಗಾದರೆ 1 ರಿಂದ 3ನೇ ತರಗತಿಯವರೆಗಿನ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟೊಂದಿದ್ದಾರೆ? ಇಲ್ಲಿ ನೋಡ್ಬೋದು. ಮೊದಲನೇ 1ನೇ ತರಗತಿದು 30 ವಿದ್ಯಾರ್ಥಿಗಳು, 2ನೇ ತರಗತಿ 30, 60 ಆಯಿತು. ಇಲ್ಲಿ ನೆಕ್ಸ್ಟು 1ನೇ ತರಗತಿ 25 ವಿದ್ಯಾರ್ಥಿಗಳು, 2ನೇ ತರಗತಿ 30, ಒಟ್ಟು 55 ಆಯಿತು. ಇಲ್ಲಿ 55, ಇದು ಒಂದು 15, ಒಟ್ಟು ಇಲ್ಲಿ 70 ವಿದ್ಯಾರ್ಥಿಗಳು. ಕೊಟ್ಟಿರುವ ಆಯತ ಘನದ ಇಲ್ಲಿ ಮುಖದ ಆಕಾರ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಆಯತ ಘನದ ಮುಖದ ಆಕಾರ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ಈ ಸಮೀಕರಣ ಬಿಡಿಸ್ರಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ಬೋದು. ಇಲ್ಲಿ ಎಲ್ಲ ಕಡೆಗೂ ಕೂಡ ಸರಿಯಾಗಿ ನಾವು ಚೆಕ್ ಮಾಡಿದಾಗ ಇಲ್ಲಿ ನೋಡ್ಬೋದು ಒಂದು 0 ಬಂದುಬಿಟ್ಟಿದೆ ಅಂದರೆ ಇಲ್ಲಿ ಎ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು 7 ಚಾಕ್ಲೇಟ್ನ ಪೊಟ್ಟಣಗಳಲ್ಲಿ 763 ರೂಪಾಯಿ ಚಾಕ್ಲೇಟ್ಗಳಿವೆ. ಹಾಗಾದರೆ ಪ್ರತಿ ಪೊಟ್ಟಣಗಳಲ್ಲಿರುವಂಥ ಚಾಕ್ಲೇಟ್ಗಳ ಸಂಖ್ಯೆ ಎಷ್ಟು?
ಇಲ್ಲಿ 763ಕ್ಕೆ 7ರಿಂದ ಭಾಗಿಸ್ಬೇಕು. 7 ಒಂದಲೇ 7, ಇಲ್ಲಿ 0 ಬರುತ್ತೆ. 7 ಮೊದಲೇ 63, ಸೊ 109. 12.8ರ ಭಿನ್ನರಾಶಿ ರೂಪ ಎಷ್ಟಾಗುತ್ತೆ ಅಂದರೆ ಇಲ್ಲಿ ಸರಿಯಾಗಿ ನೋಡ್ರಿ, ಇಲ್ಲಿ 128 ಇದೆ. ಇಲ್ಲಿ ಆನ್ಸರು ಡಿ ಆಗುತ್ತದೆ. ಒಂದು ಪ್ಯಾಕೆಟ್ ಅಡುಗೆ ಎಣ್ಣೆ ಬೆಲೆ 96 ರೂಪಾಯಿ 50 ಪೈಸೆ ಆದರೆ ಅಂತಹ 8 ಪ್ಯಾಕೆಟ್ಗಳ ಬೆಲೆ ಎಷ್ಟು ಅಂದಿದ್ದಾರೆ. ಇದನ್ನು ಗುಣಾಕಾರ ಮಾಡಬೇಕು. 96.50 ಇಂಟು 8, ಇಲ್ಲಿ 8 0 0 8 5 40, 8 6 48, 4 52, 8 ಮೊದಲು 72, ಇದು 77, ಇಲ್ಲಿ 772 ರೂಪಾಯಿ ಆಗುತ್ತದೆ. ಸೊ ಇಲ್ಲಿ ಎ ಆಪ್ಷನ್. ಈ ಆಕೃತಿಗಳಲ್ಲಿರುವ ಸಮಮಿತಿ ಉಳ್ಳಂತಹ ಆಕೃತಿ ಯಾವುದು ಅಂದರೆ ಇಲ್ಲಿ ಸಿ ಆಪ್ಷನ್ ಆಗುತ್ತದೆ. ಕೊಟ್ಟಿರುವ ಚಿತ್ರದಲ್ಲಿ ತ್ರಿಜ್ಯಗಳು ಯಾವುದು ಅಂತ ಹೇಳಿದ್ದಾರೆ. ತ್ರಿಜ್ಯ ನೋಡ್ಬೋದು. ಇಲ್ಲಿ ಫಸ್ಟಿಗೆ ಬರುವಂಥದ್ದು ಇಲ್ಲಿ OX ಇದೆ, ಅದೇ ರೀತಿಯಾಗಿ OB ಇದೆ, OX OB OY, ಯಾಕಂದರೆ ವೃತ್ತ ಕೇಂದ್ರಕ್ಕೆ ಅದು ಲಿಂಕ್ ಇರುವಂಥದ್ದಾಗಿರುವುದರಿಂದ OX OY, ಅದೇ ರೀತಿ ನೋಡ್ಬೋದು OB. ಸೊ ಇಲ್ಲಿ ಡಿ ಆಪ್ಷನ್ ಆಗುತ್ತದೆ. 4897, 4897, 4793, 4398, 4976 ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಜೋಡಿಸಿದಾಗ ಅಂತ ಹೇಳಿದ್ದಾರೆ. ಇಲ್ಲಿ ಫಸ್ಟಿಗೆ ಬರೋದು 4398 ಇಲ್ಲಿದೆ. ನೆಕ್ಸ್ಟು ಇಲ್ಲಿ 4793, 4897, ಅದೇ ರೀತಿಗೆ 4976. ಸೊ ಇಲ್ಲಿ ಬಿ ಆಪ್ಷನ್ ಆಗುತ್ತದೆ. ಇನ್ನು ನೆಕ್ಸ್ಟು, ಒಬ್ಬ ಕೆಲಸಗಾರನು 2 ವಾರಗಳಲ್ಲಿ 3010 ರೂಪಾಯಿ ಸಂಪಾದಿಸುತ್ತಾನೆ. ಹಾಗಾದರೆ ಅವನು ಒಂದು ದಿನದ ಸಂಪಾದನೆ ಎಷ್ಟು ಅಂತ ಹೇಳಿದ್ದಾರೆ. ಇಲ್ಲಿ 3010 ಇದಕ್ಕೆ 14, 2 ವಾರ ಅಂತ ಹೇಳಿದ್ದಾರೆ. ಸೊ ಇಲ್ಲಿ 14 ದಿನ ಅಂದ್ಕೊಳ್ಳೋಣ. ಇಲ್ಲಿ 14 2 28, 2 ಉಳಿತು 21 ಆಯಿತು. ಈ 21ಕ್ಕೆ 14 ಒಂದಲೇ 14 ಆಯಿತು. ಇಲ್ಲಿ 7 ಉಳಿತು 14 5 70. ಸೊ ಇಲ್ಲಿ 210 ರೂಪಾಯಿ ಆಗುತ್ತೆ. 200. ಇಲ್ಲಿ ಆನ್ಸರ್ ಸಿ ಆಪ್ಷನ್ ಆಗುತ್ತದೆ.